ಸೊ ಫ್ಯಾಟಿ ಲಿವರ್ ಅಂತ ಹೇಳಿದ್ರಿ, ಸ್ಟೇಜಸ್ನ ಮೆನ್ಷನ್ ಮಾಡಿದ್ರಿ. ಸೊ ಸಾಕಷ್ಟು ಸ್ಕ್ಯಾನ್ಸ್ಗಳನ್ನು ಮಾಡ್ತಿರ್ತೀರಾ ಡೇ ಇನ್ ಆ್ಯಂಡ್ ಡೇ ಔಟ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಲ್ಯಾಬ್ ಟೂರ್ ಮಾಡಿದಾಗ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸಲ್ಲಿ HbA1c ಟೆಸ್ಟ್ನ ಬಗ್ಗೆ ಮಾತಾಡ್ತಾ 10ರಲ್ಲಿ ಒಂದು 5ರಿಂದ 6 5.7ಗಿಂತ ಜಾಸ್ತಿ ಕ್ರಾಸ್ ಆಗುತ್ತೆ. ಯಾಕಂದರೆ ಅಫ್ಕೋರ್ಸ್ ಇವಾಗ ಇಂಡಿಯಾ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ನಮಗೆ ಗೊತ್ತು. ಸಾಕಷ್ಟು ಜನರಲ್ಲಿ ರೀಡಿಂಗ್ಸ್ ಹೀಗಿರುತ್ತೆ ಅಂತ ಹೇಳಿದ್ರು. ಸೊ ನೀವು ಮಾಡುವಂಥ ಒಂದು ಅಂದಾಜಾಗಿ 10 ಸ್ಕ್ಯಾನ್ಸಲ್ಲಿ ಎಷ್ಟು ಜನರಿಗೆ ಫ್ಯಾಟಿ ಲಿವರ್ ಇರುತ್ತೆ ಡಾಕ್ಟರ್? ಬಿಕಾಸ್ ಐ ಹರ್ಡ್ ಇಟ್ಸ್ ವೆರಿ ಕಾಮನ್. ಔಟ್ ಆಫ್ 10 ಮೆಂಬರ್ಸ್ ಡೆಫಿನೆಟ್ಲಿ 6 to 7 ಮೆಂಬರ್ಸ್ ಡೆಫಿನೆಟ್ ಆಗಿರುತ್ತೆ. ಅದರಲ್ಲಿ 6 to 7 ಅಂತಂದರೆ ಒಂದು ಲೈಕ್ 3-4 ಮೆಂಬರ್ಸ್ಗೆ ಸ್ಟೇಜ್ 1 ಇರುತ್ತೆ, ಇನ್ನೊಂದಿಬ್ಬರಿಗೆ ಸ್ಟೇಜ್ 2 ಇರುತ್ತೆ, ಇನ್ನೊಂದು ಒಬ್ಬರು ಅಥವಾ ಇಬ್ಬರಿಗೆ ಸ್ಟೇಜ್ 3 ಅಂತೂ ಇರುತ್ತೆ. ಓಕೆ ಬಟ್ ಈ ಸ್ಟೇಜ್ 1ನಲ್ಲಿರೋರು ರಿವರ್ಸಿಬಲ್ ಮಾಡ್ಕೊಳ್ಳೋದು ಅದನ್ನು ಈಸಿನಾ, ಅಥವಾ ಇಸ್ ಇಟ್ ದ ಸೇಮ್ ಫಾರ್ ಸ್ಟೇಜ್ 1, 2, 3 ಯಾರು ಬೇಕಾದರೂ? ಅಲ್ಲ, ಸ್ಟೇಜ್ 1 ಅಂಡ್ ಸ್ಟೇಜ್ 2 ಈಸಿ. ಸ್ಟೇಜ್ 3 ಸ್ವಲ್ಪ ಕಷ್ಟ. ದೇ ಹ್ಯಾವ್ ಟು ವರ್ಕ್ ಹಾರ್ಡ್ ಅಂಡ್ ಆಗೇನು ನ್ಯೂಟ್ರಿಷನ್ ಆಗ್ಬೋದು, ಡಯಟ್ ಇದೆಲ್ಲ ತುಂಬ ಡಿಪೆಂಡ್ ಆಗುತ್ತೆ. ಮತ್ತು ಇನ್ನೊಂದು ಏನಾಗ್ತದೆ, ಸ್ಟೇಜ್ 3ಗೆ ಮತ್ತೆ ಅರ್ಲಿ ಲೈಕ್ ಫೈಬ್ರೋಸಿಸ್ ಆರ್ ಸಿರೋಸಿಸ್, ಅದನ್ನ ಡಯಾಗ್ನೋಸಿಸ್ ಇಟ್ ಈಸ್ ಡಿಫಿಕಲ್ಟ್ ಇರುತ್ತೆ. ಸೊ ಇಫ್ ಯೂಸ್ ಅಂಥ ಟೈಮಲ್ಲಿ ನಾವು ಫೈಬ್ರೋ ಸ್ಕ್ಯಾನ್ ಮಾಡಿದ್ರೆ ಸೊ ದೆನ್ ವಿ ಕ್ಯಾನ್ ಡಯಾಗ್ನೋಸ್.